ನೋಡಿ ಗೈಸ್, ವಡಕ್ಕನಾಥನಿಗೆ ಹೋಗುವ ರೂಟ್ ಇದು ಪರಪ್ಪುರ ಬ್ರಿಡ್ಜ್. ಈ ಮಲಯಾಳದ ಹೆಸರುಗಳನ್ನು ಓದಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಅವರ ಪ್ರೊನೌನ್ಸಿಯೇಷನ್ ಹೇಗಿರ್ತದೆ ಅಂತ ಹೇಳಿ ನಾವು ಇಂಗ್ಲೀಷಲ್ಲಿ ಗೆಸ್ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಹಾಗೆ ಹೋಗುವಾಗ ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಸಿಕ್ಕಿದೆ. ಬ್ಯೂಟಿಫುಲ್ ಅಂತ ಹೇಳಿದರೆ ಬ್ಯೂಟಿಫುಲ್. ಇದು ನಿಮಗೆ ಗೋಪುರದಲ್ಲಿ ಅಷ್ಟು ಚೆಂದ ಕಾಣಲಿಕ್ಕಿಲ್ಲ. ಹಾಗೆ ನಮ್ಮ ಬ್ರೋಗ್ಯಾಂಗ್ ಟೀಮ್ ಹಕ್ಕಿ ಹಾರಿಸಲಿಕ್ಕೆ ಹೊರಟಿದ್ದಾರೆ. ಆ ವ್ಯೂ ಅನ್ನು ತೆಗಿಲಿಕ್ಕೆ ಒಂದು ಟಾಪ್ ವ್ಯೂವಿಂದ ಹಕ್ಕಿಯನ್ನು ಹಾರಿಸಿ ನಿಮಗೊಂದು ಚೆಂದ ಕಾಣಿಸಲಿಕ್ಕೆ. ಹಾಗೆ ಬ್ರೋಗ್ಯಾಂಗ್ ಚಾನಲ್ನ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಹಾಗೆ ಹಕ್ಕಿಯ ಹಾರಾಟವನ್ನು ನೀವು ಅದರಲ್ಲಿ ನೋಡ್ಬೋದು, ಆ ಚಾನಲಲ್ಲಿ. ನೋಡಿ, ಕೇರಳ ಬ್ಯೂಟಿ ಅಂತ ಹೇಳೋದು ಇದಕ್ಕೆ. ನೋಡಿ, ಈ ನೇಚರ್ನ ವೈಬ್ಸ್ ಉಂಟಲ್ಲ, ಸೂಪರ್. ನೋಡಿ ನಮ್ಮ ಹಕ್ಕಿ, ನಿಮ್ಮೆಲ್ಲರ ಪ್ರೀತಿಯ ಹಕ್ಕಿಗೆ ಎಷ್ಟು ರೆಕ್ಕೆ ಲೆಕ್ಕ ಹಾಕಿ. 1 2 ಕಮೆಂಟಲ್ಲಿ ಹೇಳಬೇಕು. ಕಮೆಂಟಲ್ಲಿ ಹೇಳಬೇಕಾ? ಸರಿ, ಲೆಕ್ಕ ಹಾಕಿ ಅಂತ ಒಮ್ಮೆ ಕಮೆಂಟಲ್ಲಿ ಹೇಳಿ. ಇದು ರೆಕ್ಕೆ ಇಲ್ಲದ ಒಂದು ಹಕ್ಕಿ, ಆಯಿತಾ? ಹಾರಿಕೊಂಡಿರ್ತದೆ ಯಾವಾಗ. ನೋಡಿ, ನಮ್ಮ ಹಕ್ಕಿ ರೆಕ್ಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗಿ ಮೇಲೆ ಹಾರಿದೆ. ಹಾರ್ತು ಗೋಪುರವಿನ ಕಣ್ಣಿಗೆ ಕಾಣೋದಷ್ಟೇ ತರಕ್ಕೆ ಹಾರಿತು. ನೋಡಿ, ಇನ್ನೂ ವ್ಯೂ ಇದರಲ್ಲಿ ಕಾಣುತ್ತದೆ. ಡ್ರೋನ್ ಶಾಟ್ ಇನ್ 3 2 1. ವಡಕ್ಕನಾಥನ್ ಟೆಂಪಲ್ ರೀಚ್ ಆಗಿದೆ. ಎಂಥ ಒಂದು ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ನೋಡಿ. ಇಲ್ಲಿಗೆ ವಡಕ್ಕನಾಥನ್ ಅಂತ ಹೆಸರು ಬರಲಿಕ್ಕೆ ಕಾರಣ, ಶಿವ ಉತ್ತರ ಭಾಗದಲ್ಲಿ ಕೂತಿದ್ದಾನೆ. ಮಲಯಾಳದಲ್ಲಿ ವಡಕ್ಕು ಅಂತ ಹೇಳಿದರೆ ಉತ್ತರ. ಸೊ ಉತ್ತರ ದಿಕ್ಕಿನಲ್ಲಿ ಕೂತ ಕಾರಣ ವಡಕ್ಕನಾಥನ್ ಅಂತೇಳಿ ಹೆಸರು ಬಂದದ್ದು. ಇದು ನೋಡಿ, ವಿಶಾಲವಾದ ಸ್ಥಳ. ಈಗ ಸಾಧಾರಣ ಕಾಲಿ ಕಂಡರೂ ತ್ರಿಶೂರು ಪೂರದ ಹೊತ್ತಿಗೆ ಇಲ್ಲಿ 1 ಇಂಚು ಜಾಗ ಸಹ ಬಾಕಿ ಉಳಿಯುವುದಿಲ್ಲ. ಇದು ಅಂತ ಅಲ್ಲ, ಸುತ್ತಮುತ್ತಲಿನ ಸಾಧಾರಣ ಒಂದು 3 ಎಕರೆ ಜಾಗ ಫುಲ್ ಆಗ್ತದೆ. ಶಿವನ ಪ್ರತಿಷ್ಠೆ ಇಲ್ಲಿ ಆಗಲಿಕ್ಕೆ ಮೇಯ್ನ್ ಕಾರಣ ಪರಶುರಾಮ ಶಿವನ ಹತ್ರ ಹೋಗಿ ಬೇಡಿಕೊಂಡು ಶಿವನ ಪ್ರತಿಷ್ಠೆಯನ್ನು ಈ ಕೇರಳದಲ್ಲಿ ಮಾಡಿದ್ದು. ಪರಶುರಾಮ ತನ್ನ ಅಧೀನದಲ್ಲಿದ್ದ ಎಲ್ಲ ಸ್ಥಳಗಳನ್ನು ಬ್ರಾಹ್ಮಣರಿಗೆ ಕೊಟ್ಟದ್ದು. ದೇವಸ್ಥಾನವನ್ನು ಕಟ್ಟಿಕೊಟ್ಟು ಬ್ರಾಹ್ಮಣರಿಗೆ ಪೂಜೆ ಮಾಡಲಿಕ್ಕೆ ಬಿಟ್ಟ ಜಾಗ ಇದು. ಅದರಲ್ಲಿ ಮೊದಲನೇ ದೇವಸ್ಥಾನ ಇದು, ಬ್ರಾಹ್ಮಣರಿಗೆ ಪೂಜೆ ಮಾಡಲಿಕ್ಕೆ ಬಿಟ್ಟದ್ದು. ಮೊದಲು ಹೋಗಿ ಶಿವನಲ್ಲಿ ಈ ತ್ರಿಶೂರಿನ ಜಾಗದಲ್ಲಿ ಬಂದು ಕೂತುಕೊಳ್ಳಿಕ್ಕೆ ಶಿವನಲ್ಲಿ ರಿಕ್ವೆಸ್ಟ್ ಮಾಡಿ ಇಲ್ಲಿಗೆ ಶಿವನನ್ನು ಕರೆಸಿದ್ದು. ಶಿವ ಪರಿವಾರ ಸಮೇತವಾಗಿ ಬಂದು ಇಲ್ಲಿ ಕೂತಿದ್ದಾನೆ. ನೋಡಿ, ಈ ದೇವಸ್ಥಾನದ ಒಂದು ವಿಶೇಷತೆ ನೋಡಿ. ಇಲ್ಲಿ ನೀವು ಅಷ್ಟ ದಿಕ್ಕುಗಳಿಂದ ಬಂದರೂ ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೋದು. ನೋಡಿ, ಆ ಸೈಡಿಂದ ಆಗ್ಬೋದು, ಈ ಸೈಡಿಂದ ಆಗ್ಬೋದು, ಅಲ್ಲಿಂದ ಆಗ್ಬೋದು, ಅಲ್ಲಿಂದಲೂ ಆಗ್ಬೋದು. ಈ ದೇವಸ್ಥಾನದ ಬ್ಯಾಕ್ ಸೈಡ್ ಉಂಟು, ಇಲ್ಲಿ ಉಂಟು. ಎಲ್ಲಿಂದ ನೀವು ಬಂದರೂ ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೋದು. ಸುತ್ತಲೂ ದಾರಿಗಳುಂಟು. ನೋಡಿ, ಇದು ಶ್ರೀಮೂಲ ಸ್ಥಾನಂ ಅಂತ ಹೆಸರು ಇದರಲ್ಲಿ. ಈ ಮರ ಇರುವ ಜಾಗ. ಶಿವ ಮೊದಲಿಗೆ ಬಂದು ಇಲ್ಲಿ ಕೂತದನ್ನು ಪರಶುರಾಮ ಕರೆದ ಶಿವ ಮೊದಲು ಬಂದು ಇಲ್ಲಿ ಕೂತದ್ದು. ಮತ್ತೆ ಇಲ್ಲಿಂದ ಒಳಗೆ ಪ್ರತಿಷ್ಠೆ ಮಾಡಿದ್ದು ಶಿವನ ಕರ್ಕೊಂಡು ಹೋಗಿ. ಸೊ ಇದೊಂದು ಜಾಗ. ಇದು ನಿಮಗೆ ಬರುವಾಗ ಎಂಟ್ರೆನ್ಸಲ್ಲಿ ಸಿಗ್ತದೆ. ನಾವು ಈಗ ನಿಂತಿರುವ ಜಾಗ ನಮ್ಮ ಏಪ್ರಿಲ್ 18ಕ್ಕೆ ಗೌಜಿ ಆಗುವ ಪುತ್ತೂರು ಮಹಾಲಿಂಗೇಶ್ವರ ಜಾತ್ರೆ ಮರುದಿವಸ ಏಪ್ರಿಲ್ 18 ಗೌಜಿ ಆಗುವ ಜಾಗ, ತ್ರಿಶೂರು ಪೂರಂ ಆಗುವ ಜಾಗ. ನೋಡಿ, ಆ ಜಾಗದಿಂದ ಆನೆ ಹೊರಗೆ ಬರುವುದು, ಇಲ್ಲಿ ಪೂರಂ ಆಗೋದು, ತ್ರಿಶೂರು ಪೂರಂ. ನೋಡಿ ಒಂದು ನೇಚರ್ ಹೇಗೆ ಉಂಟು ನೋಡಿ. ನೋಡಿ, 1790ರಲ್ಲಿ ಸತ್ತಂತಂಬುರಾನ್ ಅಂತ ಹೇಳುವ ರಾಜ ಇಲ್ಲಿ ಪೂರಮನ್ನು ಸ್ಟಾರ್ಟ್ ಮಾಡಿದ್ದು. ಇಲ್ಲಿಂದ 1 ಕಿಲೋಮೀಟರ್ ಆಚೆ ಪರಮೆಕ್ಕಾವು ಅಂತ ಹೇಳಿ ಒಂದು ಜಾಗ ಉಂಟು. ಅದೊಂದು ಶೆಲ್ಟರ್ ಆನೆಗಳು ಇರಲಿಕ್ಕೆ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಉಂಟು. ನೋಡಬೇಕು, ಅಲ್ಲಿ ಎಂಟ್ರಿ ಇದ್ದರೆ ಅಲ್ಲಿ ಹೋಗಿ ತೋರಿಸ್ತೇವೆ. ನೋಡಿ, ಇದು ಎಷ್ಟು ವಿಶಾಲವಾದ ಜಾಗ ನೋಡಿ, ಪೂರಂ ಆಗುವ ಜಾಗ. ಇಷ್ಟು ಜಾಗ ಇದ್ದರೆ ಸಹ ಸಾಕಾಗೋದಿಲ್ಲ. ಪೂರಂ ಆಗುವ ಟೈಮಲ್ಲಿ ಸಾಧಾರಣ 3 ಕಿಲೋಮೀಟ್ರ್ ರೇಡಿಯಸಲ್ಲಿ ಇಲ್ಲಿ ರಶ್ ಆಗ್ತದೆ. ಈಗ ಒಬ್ಬ ಜನ ಅಲ್ಲ, ನೀವು ಇನ್ಸ್ಟಾದಲ್ಲೆಲ್ಲ ರೀಲ್ ನೋಡಿರ್ಬೋದು. ಇಲ್ಲಿ ಖಾಲಿ ಉಂಟು, ಬಟ್ ಏಪ್ರಿಲ್ 18ಕ್ಕೆ ಬಂದು ಒಮ್ಮೆ ನೋಡಿ ಅಂಥೇಳಿ. ನಿಮಗೆ ಇಲ್ಲಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇಲ್ಲ. ಪಾರ್ಕಿಂಗ್ ಎಲ್ಲ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಆಚೆ ಇರ್ತದೆ.
ಇಲ್ಲಿವರೆಗೆ ನಡ್ಕೊಂಡೇ ಬರಬೇಕು ನೀವು. ನೋಡಿ ಒಂದು ವ್ಯೂ ನೋಡಿ, ಬ್ಯೂಟಿ. ನೋಡಿ ನಿಮಗೆ ಎಲಿಫೆಂಟ್ ಸೆಂಟರ್ಗೆ ಬಂದು ಆನೆಯನ್ನು ತೋರಿಸ್ತೇನೆ ಅಂತ ಹೇಳಿದಲ್ಲ. ನೋಡಿ ಆನೆ ಚಂದಕ್ಕೆ ಸ್ನಾನ ಮಾಡ್ತಾ ಉಂಟು ನೋಡಿ, ಮಲಗಿಕೊಂಡು. ನೋಡಿ ಅಲ್ಲಿ ತೆಂಗಿನಕಾಯಿ ರಾಶಿ ಹಾಕಿದಾಗ ಕಾಣೋದು ತೆಂಗಿನಕಾಯಿ ಎಲ್ಲ ಆಯಿತಾ, ಅದು ಆನೆಯ ಲದ್ದಿ ಅದು. ನೋಡಿ ಇದೊಂದು ಎಷ್ಟು ಜಾಲಿಯಲ್ಲಿ ಸ್ನಾನ ಮಾಡ್ತಾ ಉಂಟು ನೋಡಿ, ಭಾರಿ ಗಮ್ಮತ್ತು ಅದಕ್ಕೆ. ಅದರ ಮೈಯೆಲ್ಲ ಉಜ್ಜುದು ನೋಡಿ, ಚಂದ ಬ್ರಷ್ ಹಾಕಿ ಉಜ್ಜುತ್ತಿದ್ದಾರೆ. ನೋಡಿ ಇದರ ಹೆಸರು ಕಾಶಿನಾಥ ಅಂತ. ಇದೊಂದೇ ಇರೋದು ಈ ಜಾಗದಲ್ಲಿ. ಮೊದಲು ವಿಷಯ ಅಂತ ಗೊತ್ತಿಲ್ಲ. ಮೊದಲೊಂದು 5-6 ಆನೆ ಎಲ್ಲ ಗೂಗಲ್ ಮ್ಯಾಪ್ ಫೋಟೋದಲ್ಲಿ ನೋಡೋಕೆ ಒಂದು 5-6 ಆನೆ ಎಲ್ಲ ಒಟ್ಟಿಗೆ ಕಂಡಿತು. ಇಲ್ಲಿ ಬಂದಾಗ ಇದೊಂದೇ ಉಂಟಷ್ಟು, ಉಳಿದದೆಲ್ಲ ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ. ಮನೆಗೆ ರೆಸ್ಟ್ ತಗೊಳ್ಳಿಕ್ಕೆ ಹೋಗಿದ ಅಂತ ಮೋಸ್ಟ್ಲಿ, ಕಾಡಿಗೆ. ನೋಡಲಿ ಅದನ್ನು ಎಷ್ಟು ಚಂದ ಸೋಪೆಲ್ಲ ಹಾಕಿ ಉಜ್ಜಿ 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 ಉಜ್ಜಿ. ಹಾಂ ನೋಡಿ ಶ್ರೀಚರಣ ಅವರಿಗೆ ಅದನ್ನು ಸ್ನಾನ ಮಾಡಿಸಬೇಕು ಅಂತ ಆಸೆ ಆಗ್ತಾ ಉಂಟು. ಬಿಟ್ಟರೆ ಮಾಡಿಸ್ಬೋದಿತ್ತಲ್ಲ. ಅದು ನಮ್ಮನ್ನು ಕೇಳಲಿಕ್ಕಿಲ್ಲ ಮಾರೆ, ಅದು ಮಾವುತರನ್ನು ಮಾತ್ರ ಕೇಳ್ಬೋದು ಅಷ್ಟೇ. ಬಿಡ್ಬೋದು ಡಬ್ಬ ಮತ್ತು ಆನೆಗಳ ನಡುವೆ ಕಾಳಗಾಗ್ಬೋದು. ಅಯ್ಯೋ ದೇವರೇ. ನೋಡಿ ಅದನ್ನು ಹೇಗೆ ಸೋಪೆಲ್ಲ ಹಾಕಿ ಚಂದ ಉಜ್ಜಿ 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 ಕ್ಲೀನ್ ಮಾಡ್ತಾರೆ. ಇದು ಒಂದು ಅಂದಾಜು 2 ಗಂಟೆ ಕ್ಲೀನಿಂಗ್ ಇರ್ಬೋದಾ? ಇರ್ಬೋದಪ್ಪ. ನಾವು ಬರುವಾಗಿಂದ ಉಜ್ತಾ ಇದ್ದಾರೆ, ಇನ್ನೂ ಸಹ ಉಜ್ಜುತ್ತದೇ ಇದ್ದಾರೆ. ನಾವು ನೋಡಿಕೊಂಡೇ ನಿಂತಿದ್ದೇವೆ, ನಮಗೆ ಇಲ್ಲಿಂದ ಹೋಗಬೇಕಂತ ಆಗ್ತಾ ಇಲ್ಲ ಈಗ. ಒಂದು ಮಲಗಿದೆ ರೀತಿ ನೋಡಿ, ಮುಗ್ಧ ಪ್ರಾಣಿ. ನೋಡಿ ಆನೆ ಇದ್ದಲ್ಲಿಂದ ಸುಮ್ಮನೆ ನಡ್ಕೊಂಡು ಈಚೆ ಬಂದ್ವಿ. ಇಲ್ಲೊಂದು ಬಾವಿ ಸಿಕ್ಕಿತು ನೋಡಿ. ಈ ಪೈಪ್ ಲೈನ್ ಅಲ್ಲಿಗೆ ಆನೆಯನ್ನು ಸ್ನಾನ ಮಾಡಿಸಲಿಕ್ಕೆ ಹೋಗಿದೆ ನೋಡಿ. ಬೋರಿನ ನೀರೆಲ್ಲ ಆನೆಗೆ ಆಗೋದಿಲ್ಲ, ಆನೆಗೆ ಬಾವಿ ನೀರೇ ಆಗಬೇಕು. ಅದಕ್ಕೆ ಬಿಸಿ ಎಲ್ಲ ಬಂದರೆ ಆಗೋದಿಲ್ಲ, ತಣ್ಣ ನೀರು. ಬಾವಿ ನೀರು ಯಾವಾಗಲೂ ತಣ್ಣಗಿರ್ತದಲ್ಲ ನೋಡಿ. ಈ ಬಾವಿಯಿಂದ ಆ ಆನೆಯನ್ನು ಸ್ನಾನ ಮಾಡಲಿಕ್ಕೆ ನೀರು ಹೋಗೋದು ನೋಡಿ. ಎಂತೆಲ್ಲ ಸಿಸ್ಟಮ್ ನೋಡಿ. ಒಂದು ಆನೆಯನ್ನು ಸಾಕಬೇಕಾದ್ರೆ ಸುಲಭ ಇಲ್ಲ. ಆಲ್ಮೋಸ್ಟ್ 100 kg 600 kg ಕರೆಕ್ಟ್ ಗೊತ್ತಿಲ್ಲ, ಅಷ್ಟೇನೋ ತಿಂತದೆ ಅದು ದಿನಕ್ಕೆ. ಹಾಗೆ ಆನೆಯನ್ನು ಕೊಂಡೋಗ್ಲಿಕ್ಕೆ ಅಂತಲೇ ಒಂದು ಲಾರಿ ಉಂಟು ನೋಡಿ. ಇಲ್ಲಿ ಲಾರಿ, ಎಷ್ಟು ದೊಡ್ಡ ಲಾರಿ ನೋಡಿ. ಅದು ಆನೆಯನ್ನು ಕೊಂಡೋಗ್ಲಿಕ್ಕೆ ಇರುವ ಲಾರಿ.